ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಏನಿದು ಈ ವಿಡಿಯೋ ಅಂತ ನೋಡ್ತಾ ಇದ್ದೀರಾ? ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳನ್ನು ನೋಡಲಿಕ್ಕೆ ಹೊಸ ಅತಿಥಿ ಆಗಮನ. ಕೊನಂಗಟ್ಟ ಗ್ರಾಮದಿಂದ ಒಂದು ಹೊಸ ಅತಿಥಿ ಬಂದಿದ್ದಾರೆ. ಅವ್ರು ಯಾರು ಏನು ಅಂತ ನಿಮಗೆ ತೋರಿಸ್ಬೇಕಂತ ಭಾಳ ಇಷ್ಟ ನನಗೆ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ನೋಡ್ತಾ ಈ ವಿಡಿಯೋನ ಶೇರ್ ಮಾಡಿ. ಕೊನಂಗಟ್ಟ ಗ್ರಾಮದ ಎಲ್ಲ ಗ್ರಾಮಸ್ಥರ ಪಾದಗಳಿಗೂ ನಾನು ನಮಸ್ಕಾರ ತಿಳಿಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಮೇಲೆ ತಾವುಗಳೆಲ್ಲ ಇಟ್ಟಿರೋ ನಂಬಿಕೆಗೆ ನಾವು ಯಾವಾಗಲೂ ಚಿರಋಣಿ. ಕರ್ನಾಟಕದ ಎಲ್ಲ ಹಳ್ಳಿಗಳ ಪ್ರೀತಿಯಿಂದನೇ ಇವತ್ತು ಜನಸ್ನೇಹಿ ಆಶ್ರಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರೂ ಮನೆ ಮಾತಾಗ್ತಾ ಇದೆ. ಸೊ ಈ ಒಂದು ನಿರಾಶ್ರಿತರ ಅಂದರೆ ದೇವರ ಮಕ್ಕಳ ಸ್ವರ್ಗಕ್ಕೆ ಹೊಸ ಅತಿಥಿ ಆಗಮನ ಆಗಿದೆ. ಅದು ಯಾರು ಏನು ಅಂತ ನಿಮಗೆ ತೋರಿಸ್ಬೇಕಂತ ಭಾಳ ಇಷ್ಟ ನನಗೆ. ಕೊನಂಗಟ್ಟ ಗ್ರಾಮದಿಂದ ಹೊಸದಾದಂಥ ಒಬ್ಬರು ಅತಿಥಿ ಬಂದಿದ್ದಾರೆ. ಸೊ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಪ್ರತಿಯೊಂದು ವಿಶೇಷತೆ ಇದ್ದೇ ಇರುತ್ತೆ. ಸೊ ವಿಶೇಷವಾಗಿ ಇವತ್ತು ಯಾರು ಬಂದಿದ್ದಾರೆ ಬನ್ನಿ ನೋಡೋಣ. ನಮ್ಮ ಕೊನಂಗಟ್ಟ ಗ್ರಾಮದ ಚಂದ್ರಣ್ಣ ಅವ್ರು ಬಂದಿದ್ದಾರೆ. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಇರಲಿ ಅಣ್ಣ ಪ್ಲೀಸ್. ನೋಡಿ, ವಯಸ್ಸಲ್ಲೂ ದೊಡ್ಡವರು, ಮನಸ್ಸಲ್ಲೂ ಕೂಡ ತುಂಬ ದೊಡ್ಡವರು. ಸೊ ಚಂದ್ರಣ್ಣ ಅಂದ್ಬಿಟ್ಟು ಲಾಸ್ಟ್ ಟೈಮು ಇವ್ರ ಊರಿಗೆ ಹೋಗಿದ್ದೆ. ಭಾಳನೇ ಪ್ರೀತಿ, ಗೌರವ. ಅವ್ರ ಊರಲ್ಲಿ ಪ್ರತಿಯೊಬ್ಬರು ಕೂಡ ಅಷ್ಟು ಪ್ರೀತಿ ಕೊಟ್ಟಿದ್ದೀರಾ. ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ ತಿಳಿಸೋಕೆ ಇಷ್ಟಪಡ್ತೀನಿ. ಚಂದ್ರಣ್ಣ ಅವರೇ, ಎಲ್ರಿಗೂ ನಮಸ್ಕಾರ. ಚೆನ್ನಾಗಿದ್ದೀರಾ? ವಿಶೇಷವಾಗಿ ಅಷ್ಟು ದೂರದಿಂದ ಬಂದಿದ್ದೀರಾ. ಈಗ ನಮ್ಮ ಕರ್ಗಕ್ಕೆ ಬಂದಿದ್ರೆ ಅವತ್ತು ನಾವು ಗೋಮಾತೆಯನ್ನು ಸಲ್ಸೋಣ ಅಂತಿದ್ವಿ. ಓಕೆ. ಅವತ್ತು ಅಭಿಮಾನಿಗಳ ಕಾರಣದಿಂದ ಬಿಸಿ ಇದ್ರಿ ತಾವು ಕೂಡ, ಸಲ್ಸಕ್ ಆಗ್ಲಿಲ್ಲ. ಓಕೆ. ಏನೋ ನಮ್ಮ ಮನಸ್ಸಲ್ಲಿ ಒಂದು ಸ್ವಲ್ಪ ಒಂದು ಒಳ್ಳೇದನ್ನೆಲ್ಲ ಒಂದ್ ಕಡೆ ಒಂದು ಸ್ವಲ್ಪ ನಮ್ಮ ಕೈಲಾದಷ್ಟು ಮಾಡೋಣ ಅನ್ನೋ ಒಂದು ಮನ್ಸಲ್ಲಿ ಇಲ್ಲ. ಎಲ್ರಿಗೂ ಈ ತರ ಮನ್ಸು ಬಂದ್ಬಿಟ್ರೆ ನಮ್ಮ ಕರ್ನಾಟಕದಲ್ಲಿ ಬಡವರೇ ಇರಲ್ಲ, ನಿರಾಶ್ರಿತರು ಇರಲ್ಲ. ಸೊ ಎಲ್ಲೋ ಕಷ್ಟದಲ್ಲಿರೋರಿಗೆ ಒಂದು ಸ್ಪಂದಿಸೋ ಗುಣ ಇದೆಯಲ್ಲ, ಅದು ಬಡವ್ರಿಗೆ ಮಾತ್ರನೇ ಇರೋದಕ್ಕೆ ಸಾಧ್ಯ. ಕೋಟಿ ದುಡ್ಡಿರೋರಿಗೆಲ್ಲ ಈ ತರ ಕೆಲಸನೂ ಮಾಡೋಕ್ಕಾಗಲ್ಲ. ಕೋಟಿ ಇದ್ದವ್ರಿಗೆ ಏನಂದ್ರೆ ಕೋಟಿ ₹1 ಕಮ್ಮಿ ಆದ್ರೂ ಲಕ್ಷ ಆಗ್ಬಿಡುತ್ತೆ ಅನ್ನೋ ಭಯ. ಸೊ ಬಡವ್ರಿಗೇನೆ ಸಹಾಯ ಮಾಡೋ ಮನ್ಸಿರೋದು. ಏನ್ ಹೆಸರು ಇದ್ರದ್ದು? ಇದ್ರ ಹೆಸರು ನಮ್ಮ ದ್ರೌಪದಿ ದೇವಿ ಅಂತೆ. ಕರಗದಲ್ಲಿ ನಾವು ಕರಗದಲ್ಲಿ ಧರ್ಮರಾಜ ಕರಗದಲ್ಲಿ ನಾವು ಕೊಡೋಣ ಅಂತಿದ್ವಿ. ದ್ರೌಪದಿ ದೇವಿ ಅಂತಾನೆ ಹೆಸರು. ಏನಕ್ಕೆ ವಿಶೇಷವಾಗಿ ಆಶ್ರಮನ ಆಯ್ಕೆ ಮಾಡ್ಕೊಂಡ್ರಿ? ಅದ್ರ ಜನಸ್ನೇಹಿ ಆಶ್ರಮ. ನಾನು ನಿಮ್ಮ ಆಶ್ರಮ ಸುಮಾರು 5-6 ಒಂದು 2 ವರ್ಷದಿಂದ ನಾನು ನೋಡ್ತಾನೆ ಇದ್ದೆ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಈ ತರ ಸೇವೆ ಮಾಡೋಂಥವ್ರು ಲಕ್ಷಕ್ಕೆ ಒಬ್ರು ಸಿಗಲ್ಲ ಈ ಕಾಲದಲ್ಲಿ. ಆದ್ರೆ ನಮ್ಮ ತಂದೆ ತಾಯಿನೇ ನಾವು ನೋಡೋಕ್ಕಾಗಲ್ಲ. ಆದ್ರೆ ಈ ತರ ವಯಸ್ಸಾದವ್ರನ್ನ, ಹಿರಿಯರನ್ನ ಅವ್ರ ಸೇವೆ ಸಲ್ಲಿಸಿ ಅವ್ರ ಕಷ್ಟ ಸುಖಲೆಲ್ಲ ನೋಡಿ ಅವ್ರಿಗೆ 24 ಗಂಟೆ ಊಟ ಬಟ್ಟೆ ಎಲ್ಲ ನೋಡ್ತಾ ಇದ್ದೀರಲ್ಲ. ನಮ್ಮಲ್ಲಿ ಕರ್ನಾಟಕದ ಒಂದು ಕಿಂಚಿತ್ ಮಾಡಕ್ಕಾಗಲ್ಲ. ಬನ್ನಿ ಹೊರಗಡೆ ಕರ್ಕೊಂಡು ಬನ್ನಿ ನೋಡೋಣ ಹೇಗಿದ್ದಾರೆ. ಹಾಗೆ ಹುಲ್ಲು ಸಮೇತ ತಂದಿದ್ದೀರಾ, ಬನ್ನಿ ತೋರಿಸ್ಬೇಕು. ಬಾಯನೆ. ಸೊ ವಿಶೇಷವಾಗಿ ನೋಡಿ, ದಾನ ಅಂದ್ರೆ ಜೋಬಲ್ಲಿ ಇರೋದನ್ನ ಕೊಟ್ಬಿಡ್ತಾರೆ. ₹10 ಇದ್ರೆ ₹1 ಕೊಡೋಣ ಅಂತಾನು ಯೋಚನೆ ಮಾಡ್ತೀವಿ ನಾವೆಲ್ಲ. ಬಟ್ ಹೆಂಗೆ ಅಂದ್ರೆ ನೋಡಿ, ಹುಲ್ಲು ಸಮೇತ ಗಾಡಿ, ಹುಲ್ಲು, ಮತ್ತೆ ತೆಂಗಿನಕಾಯಿ, ರೇಷನ್ನು. ಆ ತೆಂಗಿನಕಾಯಿ ನಮ್ಮದೇ ಮನೇಲಿ ಇತ್ತು, ಹಾಕಿದ್ವಿ. ನೋಡಿ ಎಲ್ಲ ಹಳ್ಳಿ ಜನರು ಅಲ್ಲ, ಇದೆಲ್ಲ ನಮ್ಮದೇನಲ್ಲ, ಕೊಡುಗೆ ಬಿಡಿ ಸಾರ್ ಬೀಜ. ಹಳ್ಳಿ ಈ ತರ ಎಲ್ಲರಿಗೂ ಒಳ್ಳೆ ಮನಸ್ಸಿದ್ರೆ ಈ ಸ್ನೇಹಿ ಆಶ್ರಮನ ಸ್ವಲ್ಪ ಅಭಿವೃದ್ಧಿ ಮಾಡಿಸಿ, ಜನಗಳಿಗೆ ಸ್ವಲ್ಪ ಒಳ್ಳೆ ಮನಸ್ಸು ಬರಲಿ, ಒಳ್ಳೆಯದನ್ನು ಮಾಡೋದಕ್ಕೆ ಮನಸ್ಸು ಒಳ್ಳೆ. ಬನ್ನಿ ಹೋಗ್ತಾ ಮಾತಾಡೋಣ. ಹಾಗೆ ವಿಶೇಷವಾಗಿ ಇವತ್ತು ಗೋಮಾತೆಯನ್ನು ನಮ್ಮ ಆಶ್ರಮ ಕರ್ಕೊಂಡ್ ಬಂದಿದ್ದಕ್ಕೆ ಬಹಳ ಸಂತೋಷ ಆಗುತ್ತೆ. ಗಾಡಿ ಲೈಟ್ ಮೇಲೆ ಇಟ್ಕೊಂಡ್ಬರಪ್ಪ.
ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಕೊನಂಘಟ್ಟ ಗ್ರಾಮದ ಎಲ್ಲರ ಆಶೀರ್ವಾದದಿಂದ, ನಮ್ಮ ಚಂದ್ರಣ್ಣವರ ಆಶೀರ್ವಾದದಿಂದ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗಾಗಿ ಒಂದು ಗೋಮಾತೆಯನ್ನು ತಂದುಕೊಟ್ಟಿದ್ದಾರೆ. ಸಾಕಷ್ಟು ದಿನಸಿ ಸಾಮಗ್ರಿಗಳನ್ನ ಕೂಡ ತಂದುಕೊಟ್ಟಿದ್ದಾರೆ. ಸೊ ಇವರ ಎಲ್ಲ ಅವ್ರ ಸ್ನೇಹಿತರು ಎಲ್ಲರೂ ಕುಟುಂಬಕ್ಕೂ ಭಗವಂತ ಒಳ್ಳೇದು ಮಾಡಲಿ, ಆಯುಷ್ಯು ಆರೋಗ್ಯ ಕೊಡಲಿ, ಸುಖ ಶಾಂತಿ ಕೊಡಲಿ. 100 ವರ್ಷ ಚೆನ್ನಾಗಿರಿ ಸರ್. ಹಾಗೆ ನಮ್ಮ ಆಶ್ರಮನ ನೋಡಿ ಏನು ಅನಿಸ್ತು ನಮಗೆ, ಏನು ಮತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾವು ಮಾಡೋಂಥ ಸೇವೆ ನಿಮ್ಮದು ಯಾವುದೂ ಇಲ್ಲ ಇದರಲ್ಲಿ. ಇವತ್ತು ನೀವು 100-150 ಜನ ಸಾಕ್ತಾ ಇದ್ದೀರಂದರೆ ನೀವು ನಾವೇನು ಹೇಳ್ಬೇಕಂದ್ರೆ ನಮ್ಗೆ ಗೊತ್ತಿಲ್ಲ ಫಸ್ಟ್ ಟೈಮು. ಆಮೇಲೆ ನಮಗೇನೋ ಒಂದು ಒಳ್ಳೇದು ಮಾಡೋಣ ಅನ್ನೋ ಒಂದು ಮನಸ್ಸಲ್ಲಿ ಬಂತು. ನಿಮ್ಮ ಯಾವಾಗ ಲೈವಲ್ಲಿ ನೋಡ್ತಿದ್ದೆ ನಾನು ಆಶ್ರಮನ, ಇಷ್ಟೆಲ್ಲ ಮಾಡ್ತಾ ಇದ್ದೀರಲ್ಲ, ನಮ್ಮದು ಯಾವುದಾನ ಒಂದು ಸ್ವಲ್ಪ ಇರಲಿ ಅನ್ನೋ ಒಂದು, ನಮ್ಮದು ಏನೂ ಇಲ್ಲ ಬಿಡಿ. ನಿಮ್ಮಂಥ ಪುಣ್ಯಾತ್ಮಗಳು ಲಕ್ಷಕ್ಕೆ ಒಬ್ಬರು ಸಿಗಲ್ಲ. ಆ ಥರ ಎಲ್ಲ ಏನಿಲ್ಲ ಸರ್, ಎಲ್ಲ ಜನಗಳ ಸಪೋರ್ಟು ಪ್ರೀತಿಯಿಂದಾನೇ ಮಾಡ್ತಾ ಇರೋದು. ಜನ ಪ್ರೀತಿ ಕೊಡೋದಕ್ಕೆ. ಆಮೇಲೆ ಇಲ್ಲಿ 100-150 ಜನ ಇದ್ದಾರಂತ, ನನಗೆ 30-40 ಜನ ಇದ್ದಾರಂತ ಗೊತ್ತಿತ್ತು. ಇಲ್ಲಿ ಬಂದಮೇಲೆ ಈಗ ಗೊತ್ತಾಗಿ ಮೇಡಮ್ ಅವ್ರು ತೋರಿಸಿದ್ರು. ಬಟ್ ಆಮೇಲೆ ನಿಮಗೆ ದೇವರು ಆರೋಗ್ಯ ಭಾಗ್ಯ ಎಲ್ಲ ಕೊಡಲಿ. ಒಳಗಡೆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ ಸರ್. ಇವತ್ತು ನಮ್ಮ ಒಡ ಹುಟ್ಟಿದವರು ನಮ್ಮ ತಂದೆ ತಾಯಿ ಸೇವೆ ಮಾಡೋಕ್ಕೆ ನಮ್ಮಿಂದ ಕಷ್ಟ. ಯಾಕಂದರೆ ಏನೋ ನಾವು ಸ್ವಲ್ಪ ಅವರು ಗಲೀಜು ಮಾಡ್ಕೊಂಡ್ರೆ ಮನೆಯಲ್ಲಿ ಮಕ್ಕಳುನೇ ಬೇಸರ ಪಡ್ತಾರೆ. ಇವತ್ತು ನೀವೇನೇ ಇಲ್ಲದೆ ಇಷ್ಟು 150 ಜನ ಎಲ್ಲ ಸೇವೆನೂ ಮಾಡ್ತಾಯಿದ್ದಾರೆ ಅಂದರೆ ತುಂಬ ಥ್ಯಾಂಕ್ಸ್. ನಿಮಗೆ 100 ನಮಸ್ಕಾರಗಳು ಹೇಳ್ಬೇಕು. ಆದರೆ ಸ್ನೇಹಿತರೆ, ಇದೇ ಥರ ನಮ್ಮ ರಾಜ್ಯದ ಜನತೆ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ಜನಸ್ನೇಹಿ ಆಶ್ರಮನ ಬೆಳೆಸಿ ಒಂದು ಸಹಕಾರ ನೀಡಿ, ಇನ್ನೂ 150 ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ 500 ಜನನಾಗಲಿ, ಇವ್ರು ಇನ್ನೂ ಬೆಳೀಲಿ. ನಿಮ್ಮ ಕೈಲಾದಷ್ಟು ಸ್ವಲ್ಪ ಸಹಾಯ ಮಾಡಿ. ಥ್ಯಾಂಕ್ ಯು ಸರ್. ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನು ಬಯಸಿ, ದೇವರು ನಿಮಗೂ ಒಳ್ಳೇದು ಮಾಡ್ತಾನೆ, ಎಲ್ರಿಗೂ ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡಕ್ಕೆ ಹೋಗ್ಬೇಡಿ. ಒಳ್ಳೇದು ನೀವು ಮಾಡಿಲ್ಲ ಅಂದ್ರೂ ನಾವು ಮಾಡ್ಕೊಳ್ಳಲ್ಲ. ಹೌದು, ಸುಮ್ಮನೆ ಕೆಟ್ಟ ಕಮೆಂಟ್ ಹಾಕೋದು, ಕೆಲ್ಸಕ್ಕೆ ಬಾರ್ದು ಮಾತುಗಳಾಡೋದು, ಏನೋ ಬರ್ತಾ ಇದೆ ಅಂತ ಮಾಡಿ ನೋಡಿ, ನಿಮಗೂ ಗೊತ್ತಾಗತ್ತೆ. ಬರ್ತಾ ಇದೆ ಅಂದರೆ ನೀವು ಮಾಡಿ, ನೀವು ತಗೊಳ್ಳಿ, ಎಂಜಾಯ್ ಮಾಡಿ, ಚೆನ್ನಾಗಿರಿ, ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವಾಗ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ. ಯಾಕಂದರೆ ಮಾತಾಡೋದು ಈಸಿ, ಯಾಕಂದರೆ ನಾಲ್ಗೆಗೆ ಮೂಳೆ ಇಲ್ಲ. ಅಕಸ್ಮಾತ್ ಏನಾದರೂ ನಾಲ್ಗೆಗೆ ಮೂಳೆ ಇದ್ದರೆ ನಾಲ್ಗೆನೇ ನೇಣು ಹಾಕೊಂಡು ಸತ್ತೋಗ್ಬಿಡ್ತಿತ್ತು. ಸೊ ಮನುಷ್ಯ ಅಷ್ಟು ವರ್ಸ್ಟು ಅಂತ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಮಾತಾಡೋದಕ್ಕೆ ಮುಂಚೆ ಯೋಚನೆ ಮಾಡಿ ಮಾತಾಡಿ. ಒಬ್ಬರ ಬಗ್ಗೆ ಮಾತಾಡೋದಕ್ಕೆ ಫಸ್ಟು ನಮ್ಗೆ ಯೋಗ್ಯತೆ ಇರಬೇಕು, ಆವಾಗಲೇ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು. ಎಲ್ರಿಗೂ ಒಳ್ಳೇದಾಗಲಿ. ಜೈ ಕಟಕ ಮಾತೆ, ಶನೇಶ್ವರ ಒಳ್ಳೇದು ಮಾಡಲಿ. ಹಾಗೆ ಎಲ್ಲ ಅಣ್ಣಂದ್ರಿಗೂ, ಚಂದ್ರಣ್ಣವ್ರಿಗೂ ಮತ್ತು ಅವರೆಲ್ಲ ಸ್ನೇಹಿತರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಪುಣ್ಯದ ಕೆಲಸ ಮಾಡಿದರೆ ಭಗವಂತ ಅವ್ರಿಗೆ ಗೋಮಾತೆ ಆಶೀರ್ವಾದ ಸಿಗಲಿ, ಒಳ್ಳೇದಾಗಲಿ, ಶನೇಶ್ವರ ಒಳ್ಳೇದು ಮಾಡಲಿ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ದೇವರಿಗಿಂತ ದೊಡ್ಡವರು ನೀವು. ಇವತ್ತು ಮನುಷ್ಯನೇ ಅಲ್ಲ ದೇವರೇ ಸರ್, ಇವತ್ತು ಬಿಸಿ ಊಟ ಕೊಡ್ತಾ ಇದ್ದೀರಾ,
ಮೂರು ಟೈಮು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗೂ ಬಿಸಿ ಊಟ ಕೊಡೋಕ್ಕಾಗಲ್ಲ. ಆ ಥರ ಇಷ್ಟು ಜನಕ್ಕೂ ನೀವು ಬಿಸಿ ಊಟ ಕೊಡ್ತಾ ಇದ್ದೀರಾ ಅಂದರೆ ನಮಗೆ ತುಂಬ ಸಂತೋಷ. ಸರ್ ನೋಡ್ಬಿಟ್ಟೆ ಇರಲಿ ಸರ್, ಬನ್ನಿ. ಓಕೆ ಇರಲಿ ಸರ್. ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ. ಚಂದ್ರಣ್ಣ ಅವರು ಎಲ್ಲ ಸ್ನೇಹಿತರು ಪ್ರೀತಿ ಪ್ರೋತ್ಸಾಹ, ಕರ್ನಾಟಕ ಜನರ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ಜನಸ್ನೇಹಿ ಯೋಗೇಶು ಮತ್ತು ಮಂಜುಳಾ ಅವರಿಗೆ ಇಷ್ಟು ಪ್ರೀತಿ ಸಿಗ್ತಾ ಇದೆ. ನಿಮ್ಮೆಲ್ಲರ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊನೆ ಉಸಿರಿರೋವರೆಗೂ ಈ ಹಿರಿ ಜೀವರ ಅಂದರೆ ದೇವರ ಮಕ್ಕಳ ಸೇವೆಯಲ್ಲಿ ನಮ್ಮ ಉಸಿರನ್ನು ಕಳೆಯೋದಕ್ಕೆ ನಾವು ಇಷ್ಟಪಡ್ತೀವಿ. ಒಳ್ಳೆಯದಾಗಲಿ. ಇವತ್ತೇನು ಮಾತು ಕೊಡ್ತಾ ಇದ್ದೀವಿ, ನಮ್ಮ ಉಸಿರು ಹೋಗುವಾಗಲೂ ಇದು ಸತ್ಯವಾಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಶನೇಶ್ವರ ಒಳ್ಳೆಯದಾಗಲಿ. ಸ್ನೇಹಿತರೆ, ಈ 3 ಟೈಮು ಬಿಸಿ ಊಟ ಕೊಡ್ತಾ ಇದ್ದಾರೆ. ಯಾರಾದರೂ ಕೈಲಾದಷ್ಟು ದವಸ ಧಾನ್ಯಗಳಾಗಲಿ ನಿಮ್ಮ ಕೈಲಾದಷ್ಟು ಸಪೋರ್ಟ್ ಮಾಡಿ ನಮ್ಮ ಜನಸ್ನೇಹಿ ಆಶ್ರಮಕ್ಕೆ ಇನ್ನೂ ಅಭಿವೃದ್ಧಿ ಆಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಬೆಳೀಲಿ. ಇವರು ಸೇವೆ ಲಕ್ಷಕ್ಕೊಬ್ಬರು ಮಾಡೋಕ್ಕಾಗಲ್ಲ, ಆದರೆ ಇವರು ದೇವ್ರಿಗಿಂತ ದೊಡ್ಡವರಂತೆ ನಾವು ಹೇಳ್ಬೋದು. ಅಂಥ ಸೇವೆ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.